ಸೊ ನೋಡಿ ಫ್ರೆಂಡ್ಸ್, KPSC ಇಂದ ಲಾಸ್ಟ್ ಮಂತ್ ಒಂದು ಪ್ರಕಟಣೆ ಬಂದಿತ್ತು. ಸೊ ಆ ಒಂದು ಪ್ರಕಟಣೆಯಲ್ಲಿ ಏನು ಹೇಳಿದರು, ಸೊ ಆ ಒಂದು ಪ್ರಕಟಣೆಯಲ್ಲಿ ಶೀಘ್ರದಲ್ಲಿ PDO ಕಂಪಲ್ಸರಿ ಕನ್ನಡ ಎಕ್ಸಾಮ್ನ ರಿಸಲ್ಟ್ನ ಅನೌನ್ಸ್ ಮಾಡೋದಾಗಿ ಹೇಳಿದರು. ಸೊ ವೈ ಬಿಕಾಸ್ ನೋಡಿ, ಗ್ರೂಪ್ ಬಿ ಎಕ್ಸಾಮ್ಗೂ ಮತ್ತು PDO ಎಕ್ಸಾಮ್ಗೂ ಆಲ್ಮೋಸ್ಟ್ ಸೇಮ್ ಅಭ್ಯರ್ಥಿಗಳು ಅಪ್ಲೈ ಮಾಡಿದ್ದಾರೆ. ಓಕೆ, ಸೊ ಇಲ್ಲಿ PDO ರಿಸಲ್ಟ್ ಅನೌನ್ಸ್ ಮಾಡಿಲ್ಲ ಅಂದರೆ ಇಲ್ಲಿ ಗ್ರೂಪ್ ಬಿ ಎಕ್ಸಾಮ್ಗೂ ಮತ್ತೆ ಕಂಪಲ್ಸರಿ ಕನ್ನಡ ಎಕ್ಸಾಮ್ನ ಬರೀಬೇಕಾಗ್ತದೆ. ಸೊ ಇಲ್ಲಿ ತುಂಬ ಅಭ್ಯರ್ಥಿಗಳು ಇಲ್ಲಿ ಎಲಿಜಿಬಲ್ ಆಗಿದ್ದಾರೆ, ಅಂದರೆ ಕ್ಲಿಯರ್ ಮಾಡಿದ್ದಾರೆ ಕಂಪಲ್ಸರಿ ಕನ್ನಡ ಎಕ್ಸಾಮ್. ಸೊ ಅಂಥ ಅಭ್ಯರ್ಥಿಗಳಿಗೆ ಈ ಒಂದು ಪರೀಕ್ಷೆಯಲ್ಲಿ ಎಕ್ಸ್ಕ್ಯೂಸ್ ಸಿಗುತ್ತೆ. ಸೊ ಅವರು ಮತ್ತೊಮ್ಮೆ ಇಲ್ಲಿ ಬರೆಯೋ ಅವಶ್ಯಕತೆ ಇರೋದಿಲ್ಲ. ಹಾಗಾಗಿ ಈ ಒಂದು ಎಕ್ಸಾಮ್ನ ಹೋಲ್ಡ್ ಮಾಡಿದ್ದಾರೆ. ಈ ಒಂದು ಗ್ರೂಪ್ ಬಿ 277 RPC ವೃಂದದ ಹುದ್ದೆಗಳು ಏನಿದಾವೆ, ಈ ಒಂದು ಹುದ್ದೆಗಳಿಗೆ ಕಂಪಲ್ಸರಿ ಕನ್ನಡ ಎಕ್ಸಾಮ್ನ ಹೋಲ್ಡ್ ಮಾಡಿದ್ದಾರೆ. ಸೊ ಅದರ ಡೇಟ್ ಇನ್ನೂ ಅನೌನ್ಸ್ ಮಾಡಿಲ್ಲ. ಸೊ ಅದು ಡೇಟ್ನ ಯಾವಾಗ ಅನೌನ್ಸ್ ಮಾಡ್ತಾರೆ ಅಂದರೆ PDOನ ಒಂದು ಕಂಪಲ್ಸರಿ ಕನ್ನಡ ರಿಸಲ್ಟ್ ಅನೌನ್ಸ್ ಆದ ಮೇಲೆ ಒಂದು ಪರಿಷ್ಕೃತ ದಿನಾಂಕವನ್ನು ನಿಗದಿಪಡಿಸಲಾಗುವುದು ಅಂತ ಹೇಳ್ಬಿಟ್ಟು ಸ್ವತಃ KPSC ಇಂದ ಒಂದು